ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಅಡವಿಭಾವಿ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಅಡವಿಭಾವಿ ಗ್ರಾಮದಲ್ಲಿ ದಿನಾಂಕ 20/2/2024 ಮಂಗಳವಾರದಂದು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಮಾಡಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕೊಪ್ಪಳದಿಂದ ಆಗಮಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ರಥವನ್ನ ಗ್ರಾಮ ಪಂಚಾಯತ್ ಅಡವಿಭಾವಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗ, ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಡವಿಭಾವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಹಳ್ಳಿ ಶಾಲಾ ಶಿಕ್ಷಕರಿಂದ ಮತ್ತು ಮಕ್ಕಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಬ್ಬಂದಿ ವರ್ಗ, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮತ್ತು ಊರಿನ ಎಲ್ಲ ಮಹಿಳೆಯರು ಸೇರಿಕೊಂಡು ಕುಂಭವನ್ನ ಹೊತ್ತುಕೊಂಡು ಮಹಿಳೆಯರು ಡೊಳ್ಳು ಬಡಿಯೋದ್ರ ಮುಖೇನ ಊರಿನ ಪ್ರಮುಖ ಬೀದಿಯಲ್ಲಿ ಅತ್ಯಂತ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಗಿದೆ. ನಂತರ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಕಾರ್ಯಕ್ರಮ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳಿಂದ ಸಂವಿಧಾನ ಪೀಠಿಕೆಯನ್ನ ಬೋಧಿಸಲಾಗಿದೆ. ನಂತರ ಈ ಕಾರ್ಯಕ್ರಮ ಕುರಿತು ಅಡವಿಭಾವಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆದಂತಹ ಶಿವಪುತ್ರಪ್ಪ ಬರಿತೇರಿ ಅವರು ಪ್ರಾಸ್ತಾವಿಕ ನುಡಿ ಹೇಳಿದ್ದಾರೆ ಮತ್ತು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಆದ ಬಸಪ್ಪ ಗುರಿಕಾರ್ ಅವರು ಸಂವಿಧಾನದ ಬಗ್ಗೆ ಉಪನ್ಯಾಸ ಮಾಡಿದ್ದಾರೆ. ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಆದ ರಾಜ್ಕುಮಾರ್ ನಾಯ್ಕ್ ಮತ್ತು ಅಡವಿಭಾವಿ ಸಿಆರ್ಸಿ ಆದ ಅಯ್ಯಪ್ಪ ಸುರುಳ ಅವರು ಸಂವಿಧಾನದ ಮಹತ್ವ ತಿಳಿಸಿದ್ದಾರೆ. ನಂತರ ಎಲ್ಲ ಶಾಲೆಯ ಮಕ್ಕಳಿಂದ ಮನರಂಜನೆ ಕಾರ್ಯಕ್ರಮ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವರ್ಗ, ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಸೇರಿ ಮತ್ತಿತರರು ಹಾಜರಿದ್ದರು. ಶ್ರವಣ ಅಂಗಡಿ, ಸಿದ್ದಿ ಟಿವಿ, ಕುಷ್ಟಗಿ. ಆಚರಣೆಗಾಗಿ ರಸ್ತೆಗೆ ಓಡಿ ಬಂದ ಮಗು, ಟ್ರ್ಯಾಕ್ಟರ್ ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದ ದುರಂತ. ವೇಗವಾಗಿ ಹೋಗ್ತಾ ಇದ್ದ ಟ್ರ್ಯಾಕ್ಟರ್ಗೆ ಅಡ್ಡ ರಸ್ತೆಯಿಂದ ಮುಖ್ಯ ರಸ್ತೆಗೆ ಓಡಿ ಬಂದಿದ್ದಾಳೆ. ತನ್ನ ಪ್ರಾಣವನ್ನ ಪಣಕ್ಕಿಟ್ಟ ಚಾಲಕ ಟ್ರ್ಯಾಕ್ಟರ್ನನ್ನ ಸೈಡ್ಗೆ ಎಳೆದು ಪುಟ್ಟ ಬಾಲಿಕೆಯ ಪ್ರಾಣ ರಕ್ಷಣೆ ಮಾಡಿದ್ದಾನೆ. ಪ್ರಾಣಾಪಾಯದಿಂದ ಪಾರಾದ ಬಾಲಿಕೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತಾಲೂಕಿನ ಅಂತರಹಳ್ಳಿ ಗ್ರಾಮದಲ್ಲಿ ಫೆಬ್ರವರಿ 18ರಂದು ಘಟನೆ ಜರುಗಿದ್ದು, ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯವನ್ನ ನೋಡಿದ ಜನ ಒಂದು ಕ್ಷಣ ಭಯಪಡುವಂತೆ ಮಾಡಿದೆ. ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಚಾಲಕ ವೇಗವಾಗಿ ಬಂದಿದ್ದಾನೆ. ದೇವಸ್ಥಾನ ಬರಿಯಿಂದ 3 ವರ್ಷದ ಬಾಲಕಿ ಸಡನ್ ಆಗಿ ಟ್ರ್ಯಾಕ್ಟರ್ಗೆ ಅಡ್ಡವಾಗಿ ಓಡಿ ಬಂದಿದ್ದಾಳೆ. ಬಾಲಕಿ ಮತ್ತು ಟ್ರ್ಯಾಕ್ಟರ್ ನಡುವಿನ ಅಂತರ ಇದ್ದದ್ದು ಕೇವಲ 10 ಅಡಿಗಳ ಅಂತರವಷ್ಟೇ. ಕ್ಷಣಾರ್ಧದಲ್ಲಿ ಎದುರಿಗೆ ಬಂದ ಬಾಲಕಿ ಪ್ರಾಣ ಉಳಿಸಲು ಮುಂದಾದ ಚಾಲಕ ತನ್ನ ಪ್ರಾಣವನ್ನು ಲೆಕ್ಕಿಸಿದ ತಕ್ಷಣವೇ ಎಡಕ್ಕೆ ತಿರುಗಿಸಿದ್ದಾನೆ. ಕೂದಲೆಳೆ ಅಂತರದಲ್ಲಿ ಬಾಲಕಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಚಾಲಕನ ಸಮಯ ಪ್ರಜ್ಞೆಗೆ ಗ್ರಾಮಸ್ಥರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಲೋಕಸಭೆ ಬಿಜೆಪಿ ಕಡೆ ತಿರುಗುತ್ತಾ ಜನಾರ್ದನ್ ರೆಡ್ಡಿ ಗಾಲಿ. ಮತ್ತೆ ಬಿಜೆಪಿ ಕಡೆ ಮುಖ ಮಾಡಿದ ಗಾಲಿ ಜನಾರ್ದನ್ ರೆಡ್ಡಿ. ಬೆಂಬಲವೋ ಇಲ್ಲ ಬಿಜೆಪಿ ಸೇರ್ಪಡೆಯೋ? ಜನಾರ್ದನ್ ರೆಡ್ಡಿ ಬಿಜೆಪಿ ಎಂಪಿ ಅಭ್ಯರ್ಥಿಯಾಗೋದು ಪಕ್ಕಾನ? ಹಾಲಿ ಸಂಸದ ಸಂಗಣ್ಣ ಕರಡಿಗೆ ಸಿಗಲ್ವಾ ಈ ಸಲದ ಎಂಪಿ ಟಿಕೆಟ್? ಹನುಮನ ನಾಡು ಕೊಪ್ಪಳದಲ್ಲಿ ಮತ್ತೊಮ್ಮೆ ಕಮಲ ಅರಳುತ್ತಾ. ಯಾರಿಗೆ ಸಿಗುತ್ತೆ ಬಿಜೆಪಿ ಲೋಕಸಭೆ ಟಿಕೆಟ್? ನಿರೀಕ್ಷಿಸಿ ಲೋಕಸಭೆ ಅಖಾಡ 2024. ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಧಾರವಾಡ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ
ಉಣ್ಕಲಕೆರೆ ಉದ್ಯಾನವನ ಮುಂಭಾಗದಿಂದ ಪ್ರಾರಂಭಗೊಂಡು ಚೆನ್ನಮ್ಮ ಸರ್ಕಲ್ವರೆಗೆ ಪಂಜಿನ ಮೆರವಣಿಗೆ. ಈ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆ ಸಚಿವ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್, ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಪಾಟೀಲ್, ಧಾರವಾಡ ಜಿಲ್ಲಾಧಿಕಾರಿಗಳು, ಧಾರವಾಡ ಜಿಲ್ಲಾ ಪೊಲೀಸ್ ಕಮಿಷನರ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಮಿಷನರ್ ಮತ್ತು ಸಿಬ್ಬಂದಿ ವರ್ಗದವರು, ವಿವಿಧ ದಲಿತ ಮತ್ತು ಪ್ರಗತಿಪರ ಸಂಘಟನೆಯ ಮುಖಂಡರುಗಳು, ಸಂವಿಧಾನ ಅನುಯಾಯಿಗಳು, ಹಿರಿಯರು ಹಾಗೂ ಕಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕೊಪ್ಪಳದ ದ್ಯಾಂಪುರ ಗ್ರಾಮದಲ್ಲಿ ಭಕ್ತ ಕನಕದಾಸರ ಮೂರ್ತಿ ಪ್ರತಿಷ್ಠಾಪನೆಯ ಮೆರವಣಿಗೆ. ಕುಕನೂರು ತಾಲೂಕಿನ ದ್ಯಾಂಪುರ ಗ್ರಾಮದಲ್ಲಿ ಭಕ್ತ ಶ್ರೀ ಕನಕದಾಸ ಗ್ರಾಮೀಣಾಭಿವೃದ್ಧಿ ಯುವಕ ಸಂಘದ ನೇತೃತ್ವದಲ್ಲಿ ದಾಸಶ್ರೇಷ್ಠ ಕನಕದಾಸರ ಮೂರ್ತಿ ಮೆರವಣಿಗೆ ಇಂದು ಬುಧವಾರ ಜರುಗಿದೆ. ಮೂರ್ತಿಯ ಪ್ರತಿಷ್ಠಾಪನೆ ನಾಳೆ ಗುರುವಾರ ದ್ಯಾಂಪುರ ಗ್ರಾಮದಲ್ಲಿ ಜರುಗಲಿದೆ. ಇಂದು ಬುಧವಾರ ಪಟ್ಟಣದ ಭೀಮಾಂಬಿಕೆ ದೇವಸ್ಥಾನದಿಂದ ದ್ಯಾಂಪುರ ಗ್ರಾಮದ ತನಕ ಡೊಳ್ಳು ವಾದ್ಯ ಪೂರ್ಣ ಕುಂಭ ಮೇಳದೊಂದಿಗೆ ಕನಕದಾಸರ ಭವ್ಯ ಮೂರ್ತಿಯ ಮೆರವಣಿಗೆ ಜರುಗಿದೆ. ಹಾಲವರ್ತಿ ಶಿವ ಸಿದ್ದೇಶ್ವರ ಸ್ವಾಮೀಜಿಗಳು ಮೂರ್ತಿಯ ಮೆರವಣಿಗೆಯಲ್ಲಿ ಘನ ಉಪಸ್ಥಿತ ವಹಿಸಿದ್ರು. ಈ ಸಂದರ್ಭದಲ್ಲಿ ಹಾಲುಮತ ಸಮಾಜದ ಮುಖಂಡ ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ, ದೇವಪ್ಪ ಮುರುಡಿ, ಗಗನ್ ನೋಟಿಗಾರ್, ಶೇಖಪ್ಪ ಕಂಬಳಿ, ಹೊನ್ನಪ್ಪ ಮುರುಡಿ, ಯಲ್ಲಪ್ಪ ನೋಟಿಗಾರ್, ಹಾಲುಮತ ಸಮಾಜದ ಇತರರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಸಮಾಜದಲ್ಲಿ ಒಂದು ಅಂಧಕಾರವನ್ನು ಒಡೆದೋಡಿಸಿ ಸಮಾಜದಲ್ಲಿ ಜಾಗೃತಿ ಮೂಡಿಸಿದ ಕನಕದಾಸರ ನಾಳೆ 8 ದಿನ ವಿಜೃಂಭಣೆಯಿಂದ ಕನಕದಾಸರ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ದು, ಈ ಸಮಾರಂಭದಲ್ಲಿ ಪರಮ ಪೂಜ್ಯ ಮುಂಬಡ್ತಿ ಹಿನ್ನೆಲೆ ನರೇಂದ್ರ ಬಾಬುಗೆ ಸನ್ಮಾನ. ಮಾನ್ವಿ ಕ್ಷೇತ್ರ ಶಿಕ್ಷಣ ಇಲಾಖೆ ಅಧೀಕ್ಷಕರಾಗಿ ಸೇವೆ ಸಲ್ಲಿಕೆ. ಪಂತ್ರಾಂಕಿತ ಅಧಿಕಾರಿಯಾಗಿ ದೇವದುರ್ಗ ಶಿಕ್ಷಣ ಇಲಾಖೆಗೆ ವರ್ಗಾವಣೆ. ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ಸನ್ಮಾನ. ನರೇಂದ್ರ ಬಾಬು ಅವರು ಮಾನ್ವಿ ಕ್ಷೇತ್ರದ ಶಿಕ್ಷಣ ಇಲಾಖೆ ಕಾರ್ಯಾಲಯದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಅವರ ಸೇವೆಯನ್ನು ಮೆಚ್ಚುವಂತದ್ದು ಎಂದು ಸರ್ಕಾರಿ ನೌಕರ ಸಂಘದ ತಾಲೂಕಾಧ್ಯಕ್ಷ ಶ್ರೀ ಶೈಲೇಗೌಡ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ಕ್ಷೇತ್ರದ ಶಿಕ್ಷಣ ಇಲಾಖೆ ಕಾರ್ಯಾಲಯಕ್ಕೆ ನರೇಂದ್ರ ಅವರು ಮುಂಬಡ್ತಿ ಹೊಂದಿ ಪತ್ರಾಂಕಿತ ಅಧಿಕಾರಿಯಾಗಿ ವರ್ಗಾವಣೆಯಾಗಿದ್ದಾರೆ ಎಂದರು. ಮಾನ್ವಿಯಲ್ಲಿ ನಾವು ಕಂಡಾಗೆ ನರೇಂದ್ರ ಅವರು ಸರಳ ವ್ಯಕ್ತಿತ್ವದ ಜೊತೆಗೆ ಶಿಕ್ಷಕರಿಗೆ ಕಾನೂನಿನ ಬಗ್ಗೆ ತಿಳಿ ಹೇಳುತ್ತಾ ಶಿಕ್ಷಕರ ಜವಾಬ್ದಾರಿ ಏನು ಅಂತ ತಿಳಿಸಿಕೊಡ್ತಾ ಇದ್ರು ಅಂತ ಬಣ್ಣಿಸಿದ್ದಾರೆ. ಸಿದ್ದಿ ಟಿವಿ ಶಫೀಕ್ ಹುಸೇನ್, ಮಾನ್ವಿ. ಇಂದು ನಮ್ಮ ತಾಲೂಕಿನಿಂದ ಬಡ್ತಿ ಪಡೆದಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಬಾಬುರವರು ನಮ್ಮ ಕ್ಷೇತ್ರ ಶಿಕ್ಷಣ ಕಾರ್ಯಾಲಯದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಅಲ್ಪ ಅವಧಿಯಲ್ಲಿ ಕೆಲಸ ಮಾಡೋ ಸಹಿತವಾಗಿ ನಮ್ಮ ಶಿಕ್ಷಕರ ಒಂದು ಪ್ರೀತಿ ಸ್ನೇಹವನ್ನು ಅದ್ಭುತವಾಗಿರ್ತಕ್ಕಂಥ ಸ್ನೇಹವನ್ನು ಗಳಿಸಿಕೊಂಡಿದ್ದರು. ಯಾಕಂದರೆ ಯಾವುದೇ ಮಹಿಳಾ ಶಿಕ್ಷಕರಿರ್ಬೋದು ನಮ್ಮ ಕಾರ್ಯಾಲಯಕ್ಕೆ ಬಂದಾಗ ಅವರಿಗೆ ಸೌಜನ್ಯದಿಂದ ವಿಚಾರಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ನೀಡಿ ಅವರ ಎಲ್ಲ ಕೆಲಸ ಕಾರ್ಯಗಳಿಗೆ ಭಾಳ ಅತ್ಯಂತ ಜರೂರಾಗಿ ಕ್ರಮ ಕೈಗೊಂಡು ಅವರಿಗೆ ಸೌಲಭ್ಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ನರೇಂದ್ರ ಬಾಬುರವರಿಗೆ ಬಡ್ತಿ ಸಿಕ್ಕಿರ್ತಕ್ಕಂಥದ್ದು ನಮಗೆಲ್ಲ ಒಂದು ಕಡೆ ಖುಷಿಯಾದರೂ ಸಹಿತವಾಗಿ ನಮ್ಮ ತಾಲೂಕಿನಿಂದ ಇಂಥ ಒಬ್ಬ ಒಳ್ಳೆಯ ಅಧಿಕಾರಿಗಳನ್ನು ನಾವು ಕಳ್ಕೊಳ್ತಿರ್ತಕ್ಕಂಥ ಸ್ವಲ್ಪ ನೋವಾಗ್ತಾ ಇದೆ. ಆದರೂ ಸಹಿತವಾಗಿ ಅವರ ಭವಿಷ್ಯದಲ್ಲಿ ಅವರ ಬಡ್ತಿ ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ನೌಕರರಿಗೆ ಅವರ ಜೀವನದಲ್ಲಿ ಬಡ್ತಿಯನ್ನು ಪಡ್ಕೊಂಡು ನಮ್ಮ ಇದು ಪಕ್ಕದ ದೇವದ ತಾಲೂಕಿಗೆ ಹೋಗಿರೋದರಿಂದ ನಾವು ಅಲ್ಲಿ ನಮ್ಮ ದೇವದ ತಾಲೂಕು ನಮ್ಮ ಪಕ್ಕದಲ್ಲೇ ಇರೋದರಿಂದ ಅವರ ಸಲಹೆ ಸೂಚನೆಗಳನ್ನು ಅವರು ಅಲ್ಲಿ ಹೋದ ಸಹಿತವಾಗಿ ನಮ್ಮ ತಾಲೂಕಿನಿಂದ ಯಾವುದೇ ಶಿಕ್ಷಕರು ಅವರಿಗೆ ಸಂಪರ್ಕಿಸಿದಾಗ ಅವರಿಗೆ ನಮಗೆ ಅಮೂಲ್ಯವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳುತ್ತಾ ಅವರ ಒಂದು ಮುಂದಿನ ವೃತ್ತಿ ಜೀವನ ಅತ್ಯಂತ ಸುಖಕರವಾಗಿರಲಿ. ಆ ಬಡ್ತಿ ಸಂದರ್ಭದಲ್ಲಿ ಅಲ್ಲಿ ಆ ತಾಲೂಕಿನಲ್ಲಿ ಅವರಿಗೆ ಒಳ್ಳೆಯ ಸಹಕಾರ ನಮ್ಮ ಶಿಕ್ಷಕರು ನೀಡಲಿ ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೀನಿ. ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕು ಘಟಕ ಮಾನ್ಯ ವತಿಯಿಂದ ಹಾಗೂ ನಮ್ಮ ಸರ್ಕಾರಿ ನೌಕರರ ಸಹಕಾರ ಸಂಘದ ಅಧ್ಯಕ್ಷರಾದ ಸರ್ವ ಪದಾಧಿಕಾರಿಗಳ ಪರವಾಗಿ ನಮ್ಮ ಮಾನ್ವಿ ತಾಲೂಕಿನಲ್ಲಿ ನರೇಂದ್ರ ಬಾಬು ಅಧೀಕ್ಷಕರು BO ಕಾರ್ಯಾಲಯ ಮಾನ್ವಿಯಲ್ಲಿ ಸುಮಾರು 7 ತಿಂಗಳ ಕಾಲ ಅಭೂತಪೂರ್ವವಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಿಕ್ಷಕರಿಗೆ ಒಳ್ಳೆಯ ಮಾರ್ಗದರ್ಶಕ ಕೆಲಸ ಮಾಡ್ತಾಯಿದ್ರು. ಎಲ್ಲ ಶಿಕ್ಷಕರ ಪ್ರೀತಿ ಪ್ರೇಮವನ್ನು ಗಳಿಸಿದರು. ಅಂಥವ್ರು ಇವತ್ತಿನ ದಿವಸ BO ಕಾರ್ಯಾಲಯದಿಂದ ದೇವದುರ್ಗ ತಾಲೂಕಿಗೆ ಅಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರಾಗಿ ಬಡ್ತಿ ಹೊಂದಿದ ಪ್ರಯುಕ್ತವಾಗಿ ಅವರಿಗೆ ನಮ್ಮ ಸರ್ಕಾರಿ ನೌಕರ ಸಂಘದ ಪರವಾಗಿ ನಮ್ಮ ಸಹಕಾರ ಪತ್ತಿನ ಸಹಕಾರ ಸಂಘದ ಪರವಾಗಿ ಅವರಿಗೆ ತುಂಬುವುದಾದ ಅಭಿನಂದನೆಗಳನ್ನು ಇವತ್ತು ನಾವು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮುಂದಿನ ದಿನಮಾನದಲ್ಲಿ ಕೂಡ ದೇವದುರ್ಗದಲ್ಲಿ ಹೋದಾಗ ಕೂಡ ಒಳ್ಳೆಯ ಶಿಕ್ಷಕರ ಸೇವೆಯನ್ನು ಮಾಡಲಿ, ಒಳ್ಳೆಯ ಶಿಕ್ಷಕರ ಹೆಸರನ್ನು ಪಡ್ಕೊಳ್ಳಿ, ಮುಂದೆ ಅವ್ರಿಗೆ ಉನ್ನತ ಹುದ್ದೆಗಳು ದೊರಕಲಿ ಅಂತಕೊಂಡು ಹೇಳಿ ಆ ಭಗವಂತನ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.
ಭಾವೈಕ್ಯತೆಯ ಪರಂಪರೆ ಶಿರಹಟ್ಟಿಯ ಫಕೀರೇಶ್ವರ ಮಠದಾಗಿದೆ ಎಂದ ಫಕೀರ ದಿಂಗಾಲೇಶ್ವರ ಶ್ರೀಗಳು. ಗದಗ ಹಾಗೂ ಶಿರಹಟ್ಟಿ ಎರಡು ಮಠದ ನಡುವೆ ಸಂಘರ್ಷ ಏರ್ಪಟ್ಟಿದೆ. ತೋಂಟದಾರ ಸಿದ್ದಲಿಂಗ ಶ್ರೀಗಳ ಜಯಂತಿಯನ್ನ ಭಾವೈಕ್ಯತಾ ದಿನವನ್ನಾಗಿ ಆಚರಿಸುವುದಕ್ಕೆ ಫಕೀರೇಶ್ವರ ಮಠದ ಉತ್ತರಾಧಿಕಾರಿ ಫಕೀರ ದಿಂಗಾಲೇಶ್ವರ ಶ್ರೀಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಭಾವೈಕ್ಯತಾ ಯಾತ್ರೆ ಪದ ಬಳಕೆಗೆ ಶ್ರೀಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಫೆಬ್ರವರಿ 21ನೇ ತಾರೀಕು ಸಿದ್ದಲಿಂಗ ಸ್ವಾಮಿಗಳ 75ನೇ ಜಯಂತಿಯನ್ನ ಭಾವೈಕ್ಯತಾ ದಿನ ಅಂತ ಆಚರಣೆ ಮಾಡಿದ್ದಾರೆ. ಗದಗ ನಗರದಲ್ಲಿ ಎಚ್ಚರಿಕೆ ನೀಡಿದ ಫಕೀರ ದಿಂಗಾಲೇಶ್ವರ ಶ್ರೀಗಳು, ಭಾವೈಕ್ಯತೆಯ ಪರಂಪರೆ ಶಿರಹಟ್ಟಿಯ ಫಕೀರೇಶ್ವರ ಮಠದ್ದಾಗಿದೆ. ಲಿಂಗೈಕ್ಯ ಡಾಕ್ಟರ್ ಸಿದ್ದಲಿಂಗ ಸ್ವಾಮೀಜಿ ಅವರಿಗೆ ಭಾವೈಕ್ಯತೆ ಹರಿಕಾರ ಅನ್ವಯವೂ ಆಗೋದಿಲ್ಲ. ಹೀಗಾಗಿ ಭಾವೈಕ್ಯತಾ ಹರಿಕಾರ ಎನ್ನುವ ಪದವನ್ನ ಬಳಕೆ ಮಾಡಬಾರದು ಅಂತ ಹೇಳಿದ್ರು ಕೂಡ ಭಾವೈಕ್ಯತಾ ದಿನಾಚರಣೆಗೆ ನಮ್ಮ ವಿರೋಧವಿದೆ. ಮನವಿಗೆ ಸ್ಪಂದಿಸದಿದ್ರೆ ತೋಂಟದಾರಿಯ ಮಠದ ರಥದ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತೆ ಎಂದು ಮತ್ತು ಅಂದು ಕರಾಳ ದಿನ ಅಂತ ಆಚರಿಸ್ತೀವಿ ಅಂತ ಖಡಕ್ ಎಚ್ಚರಿಕೆ ರವಾನಿಸಿದ್ದಾರೆ. ವೀರೇಶ್ ಗೊಗರಿ, ಸಿದ್ಧ ಟಿವಿ, ಗದಗ. ದಿವಸ ನಾವು ಗದಗಿನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳವರ ಜಯಂತಿಯನ್ನು ಭಾವೈಕ್ಯತೆ ನಮ್ಮ ದಿನವನ್ನಾಗಿ ಆಚರಿಸುವುದು ಬೇಡ ಮತ್ತು ಅವರಿಗೆ ಭಾವೈಕ್ಯತಾ ಹರಿಕಾರ ಅನ್ನುವಂತಹ ಪದವನ್ನು ಪ್ರಯೋಗ ಮಾಡಬಾರದು ಅನ್ನುವ ಒಂದು ವಿಚಾರವನ್ನು ನಾವು ಮಾಧ್ಯಮದ ಮೂಲಕ ರಾಜ್ಯದ ಗಮನಕ್ಕೆ ತಂದಿದ್ದೇವೆ. ನಾವು ನಿನ್ನಿನ ದಿವಸ ಗದಗಿನ ಸ್ವಾಮೀಜಿಯವರು ಈ ವಿಚಾರಕ್ಕೆ ಬೆಲೆ ಕೊಟ್ಟು ಹಿಂದಕ್ಕೆ ಸರಿಯುವುದಾದರೆ ನಮ್ಮ ಹೋರಾಟವನ್ನು ನಾವು ಮಾಡುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ವಿ. ಅವರು ನಿನ್ನಿನ ದಿವಸ ಸುದ್ದಿಗೋಷ್ಠಿಯನ್ನು ಮಾಡಿ ಅವರು ಹೋರಾಟ ಮಾಡಬಹುದು ಅನ್ನುವಂತಹ ಒಂದು ಮಾತನ್ನು ನಾವು ಭಾವೈಕ್ಯತೆ ದಿನವನ್ನಾಗಿ ಮಾಡೇ ತೀರುತ್ತೇವೆ ಅನ್ನುವಷ್ಟರ ಮಟ್ಟಿಗೆ ಅವರು ಮಾತಾಡಿರೋದ್ರಿಂದ ನಾಳಿನ ದಿವಸ ನಾವು ಕರಾಳ ದಿನವನ್ನು ಎಲ್ಲ ಭಕ್ತರೊಂದಿಗೆ ತೋಂಟದಾರ್ಯ ಮಠದ ಮುಂದೆ ಆಚರಿಸುತ್ತೇವೆ ಅಂತಕ್ಕಂಥದ್ದನ್ನು ಈ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೇವೆ ಅಂತ. ಸಂವಿಧಾನ ಜಾಗೃತಿ ಜಾಥಾ ಮೆರವಣಿಗೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕವಟಕೊಪ್ಪ ಗ್ರಾಮಕ್ಕೆ ಆಗಮಿಸಿದೆ. ನಂತರ ದೊಡ್ಡೊಳ್ಳು ವಾದ್ಯ ಹಲವು ನೃತ್ಯದೊಂದಿಗೆ ವಿಜೃಂಭಣೆಯಿಂದ ಬರಮಾಡಿಕೊಳ್ಳಲಾಗಿದೆ ಹಾಗೂ ಪೂಜೆ ಸಲ್ಲಿಸಲಾಗಿದೆ. ಸಂವಿಧಾನ ಪೀಠಿಗೆ ಓದಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು, ಸಾರ್ವಜನಿಕರು, ಸಮಾಜದ ಮುಖಂಡರುಗಳು, ವಿದ್ಯಾರ್ಥಿಗಳು, ಸಮಾಜ ಕಲ್ಯಾಣ ಮತ್ತು ಇತರ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೊಪ್ಪಳ ಲೋಕಸಭೆ ಬಿಜೆಪಿ ಕಡೆ ತಿರುಗುತ್ತಾ ಜನಾರ್ದನ್ ರೆಡ್ಡಿ ಗಾಲಿ. ಮತ್ತೆ ಬಿಜೆಪಿ ಕಡೆ ಮುಖ ಮಾಡಿದ ಗಾಲಿ ಜನಾರ್ದನ್ ರೆಡ್ಡಿ. ಬೆಂಬಲವೋ ಇಲ್ಲ ಬಿಜೆಪಿ ಸೇರ್ಪಡೆಯೋ? ಜನಾರ್ದನ್ ರೆಡ್ಡಿ ಬಿಜೆಪಿ ಎಂಪಿ ಅಭ್ಯರ್ಥಿಯಾಗೋದು ಪಕ್ಕಾನ? ಹಾಲಿ ಸಂಸದ ಸಂಗಣ್ಣ ಕರಡಿಗೆ ಸಿಗಲ್ವಾ ಈ ಸಲದ ಎಂಪಿ ಟಿಕೆಟ್? ಹನುಮನ ನಾಡು ಕೊಪ್ಪಳದಲ್ಲಿ ಮತ್ತೊಮ್ಮೆ ಕಬಲ ಅರಳುತ್ತಾ. ಯಾರಿಗೆ ಸಿಗುತ್ತೆ ಬಿಜೆಪಿ ಲೋಕಸಭೆ ಟಿಕೆಟ್?
ನಿರೀಕ್ಷಿಸಿ ಲೋಕಸಭೆ ಅಖಾಡ 2024.